ನಮಸ್ಕಾರ ಫ್ರೆಂಡ್ಸ್, ಕನ್ನಡ ಮೋಟಾರ್ ಚಾನಲ್ಗೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆ ಒಂದು ಹೊಸ ವಿಡಿಯೋ ತಗೊಂಡ್ಬಂದಿದ್ದೀನಿ. ನಿಮ್ ಕಣ್ ಮುಂದೆ ಒಂದು ಕಾಣಿಸ್ತಾ ಇದೆ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650. ಅಗ್ರೆಸಿವ್ ಲುಕ್ ಮತ್ತೆ ಒಂದು ಪ್ರೀಮಿಯಂ ಡಿಸೈನ್ ನ ಅವರು ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ನಿಮ್ಗೆ 648cc ಇಂಜನ್ ನ ಪ್ರೊವೈಡ್ ಮಾಡಿದ್ದಾರೆ. ಅದೇ ರೀತಿ ಏರೋ ಮತ್ತೆ ಆಯಿಲ್ ಕೂಲ್ಡ್ ಇಂಜನ್ ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಪ್ಯಾರಲಲ್ ಇಂಜಿನ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಬ್ರೇಕಿಂಗ್ ವಿಚಾರಕ್ಕೆ ಬಂದ್ರೆ ಫ್ರಂಟ್ ಮತ್ತೆ ರೇರೋ ರಿಂಬೋ ಬ್ರೇಕಿಂಗ್ಸ್ ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲಾಂಗ್ ರೈಡಿಂಗ್ ಮತ್ತೆ ಟೂರಿಂಗ್ ಎಲ್ಲ ಮಾಡಿದಾಗ ಒಂದ್ ಸ್ವಲ್ಪ ಕಂಫರ್ಟ್ ಆಗಿರ್ಬೇಕು ಅಂತ ಹೇಳಿ ಹ್ಯಾಂಡಲ್ ನ ರೈಸ್ ಮಾಡಿದೀವಿ. ಹೆಡ್ ಲೈಟ್ ಅಲ್ಲಿ ಹ್ಯಾಲೋಜನ್ ನ ಪ್ರೊವೈಡ್ ಮಾಡ್ತಾರೆ, ಆದ್ರೆ ನಮ್ಗೆ ಅದು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ರಿಂಗ್ LED ಸಿಸ್ಟಮ್ ನ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದೀವಿ. ಸೊ ಇಂಡಿಕೇಟರ್ ಹಾಕಿದಾಗ ಈ ತರ ಎಲ್ಲ ಬರುತ್ತೆ, ನೀವು ನೋಡ್ಬೋದು. ಈ ಬೈಕ್ ಟಾಪ್ ಸ್ಪೀಡ್ ಬಂದು ನಮ್ಗೆ 160 ಅನ್ನೋದು ರೀಚ್ ಆಗುತ್ತೆ ಆರಾಮಾಗಿ. ಆದ್ರೆ 150 ಒನ್ಸ್ ನೀವೇನಾದ್ರೂ ಕ್ರಾಸ್ ಮಾಡಿದೀರಾ ಅಂತಂದ್ರೆ ಕಂಪ್ಲೀಟ್ ಆಗಿ ವಾಬ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ 150 ಒಳಗಡೆನೆ ಇರೋದಕ್ಕೆ ಟ್ರೈ ಮಾಡಿ. 150 ಕ್ರಾಸ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಈ ಬೈಕ್ ಅಲ್ಲಿ 7250 RPM ಅಲ್ಲಿ 47 bhp ಅನ್ನೋದು ಈ ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ. bhp ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಬೈಕ್ ಹಾರ್ಸ್ ಪವರ್. ಮತ್ತೆ 5250 RPM ಅಲ್ಲಿ ನಮ್ಗೆ 52 Nm ಟಾರ್ಕ್ ಅನ್ನೋದು ಈ ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ಇನಿಷಿಯಲ್ ಪಿಕಪ್ ಈ ಬೈಕ್ ಅಲ್ಲಿ ನಮ್ಗೆ ಸಿಗುತ್ತೆ. ನೆಕ್ಸ್ಟ್ ಫ್ಯೂಯಲ್ ಇಂಜೆಕ್ಟರ್ ನ ಪ್ರೊವೈಡ್ ಮಾಡಿದ್ದಾರೆ. ಫ್ಯೂಯಲ್ ಇಂಜೆಕ್ಟರ್ ಇದು BS4 ಬೈಕ್ ಆಗಿರೋದ್ರಿಂದ ಸೊ ನಾವು ಇದನ್ನ ಮಿನಿಮಮ್ ಅಟ್ಲೀಸ್ಟ್ 3 ಲೀಟರ್ ನ ಪೆಟ್ರೋಲ್ ಮೇಂಟೈನ್ ಮಾಡಲೇಬೇಕು. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಪ್ರೊವೈಡ್ ಮಾಡಿದ್ದಾರೆ. ರೇರ್ ಅಲ್ಲಿ ಟ್ವಿನ್ ಗ್ಯಾಸ್ ಚಾರ್ಜ್ಡ್ ಶಾಕ್ ಅಬ್ಸರ್ವರ್ ನ ಪ್ರೊವೈಡ್ ಮಾಡಿದ್ದಾನೆ. ಇದರಿಂದ ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಸಸ್ಪೆನ್ಷನ್ ನ. ನೀವೆಲ್ಲರೂ ನೋಡ್ತಾ ಇರುವಂತಹ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಇರುವಂತಹ ಮೈನ್ ಎಕ್ಸಾಸ್ಟ್. ಇದರಲ್ಲಿ ನಾವು ಪವರ್ ಏಜ್ ಪರ್ಫಾರ್ಮೆನ್ಸ್ ಮಾಡಿಫಿಕೇಶನ್ ನ ಮಾಡಿಸಿದೀವಿ ಈ ಬೈಕ್ ಅಲ್ಲಿ. ಅದರ ಸೌಂಡ್ ಯಾವ ತರ ಇದೆ ಅಂತ ಇವಾಗ ನೋಡೋಣ ಬನ್ನಿ. ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಎಲ್ರು ಕಾಯ್ತಾ ಇದ್ದಿದ್ದು ಇದೇ ವಿಡಿಯೋಗೆ ಅಂತ ನನ್ಗೆ ಗೊತ್ತಾಯ್ತು. ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತಗೊಂಡ್ ಬಂದಿದ್ದೀನಿ ಬೈಕ್ ನ. ಎಕ್ಸಾಸ್ಟ್ ಸಪರೇಟ್ ಇರೋದ್ರಿಂದ ಇದರಲ್ಲಿ ಸ್ಟಾಕ್ ಎಕ್ಸಾಸ್ಟ್ ಬರೋ ತರ ಸೌಂಡ್ ಸೈಲೆಂಟ್ ಆಗಿರಲ್ಲ, ಸ್ವಲ್ಪ ಲೌಡ್ ಆಗಿರುತ್ತೆ. ಈ ಗಾಡಿ ಬಗ್ಗೆ ಮಾತಾಡೋದಕ್ಕಿಂತ ರೈಡ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಳ್ಳೋದು ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಇದರಲ್ಲಿರೋಂಥ ಪರ್ಫಾರ್ಮೆನ್ಸ್ ನಿಮಗೆ ಬೇರೆ ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ ಸಿಗೋದಿಲ್ಲ. ಇದರಲ್ಲಿ ಟ್ವಿನ್ ಸಿಲಿಂಡರ್ ನ ಪ್ರೊವೈಡ್ ಮಾಡಿದ್ದಾರೆ. ಆ ಪವರ್ ನ ನಾವು ಫೀಲ್ ಮಾಡಬಹುದು. ಬೈಕ್ ಅಲ್ಲಿ ನಮ್ಗೆ ಸ್ವಲ್ಪ ಟರ್ನಿಂಗ್ ರೇಡಿಯಸ್ ಕಮ್ಮಿನೇ. ಇದ್ರದ್ದು ನೇಮ್ ಬಂದು ಕೆಫೆ ರೇಸರ್ ಅಂತ ಇಟ್ಟಿದ್ದಾರೆ. ನಮ್ಗೆ ಇದು ಕೆಫೆ ರೇಸರ್ ನ ಫೀಲ್ ಕೊಡುತ್ತೆ. ನಮ್ಗೂ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಒಂದು ಕೆಫೆ ರೇಸರ್ ನ ಹುಡುಕ್ತಾ ಇದ್ರೆ ಈ ಬೈಕ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಈ ಬೈಕ್ ನ ನೀವು ನಾರ್ಮಲ್ ಬೈಕ್ ಎಲ್ಲ ಓಡಿಸೋ ತರ ಓಡಿಸೋದಿಕ್ಕಾಗಲ್ಲ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಪವರ್ ರೇಸ್ ಎಕ್ಸಾಸ್ಟ್ ಹಾಕ್ಸಿರೋದಕ್ಕೆ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆನ. ವೈಬ್ರೇಷನ್ ವಿಚಾರಕ್ಕೆ ಬಂದ್ರೆ ವೈಬ್ರೇಷನ್ ಏನು ಅಷ್ಟೊಂದಿಲ್ಲ ಕಂಪೇರ್ಡ್ ಟು ಕ್ಲಾಸಿಕ್ 350. ಇವೆಲ್ಲನೂ ಲೈಟ್ ವೈಬ್ರೇಷನ್ ಇದೆ. ಸೊ ವಾಬ್ಲಿಂಗ್ ಅಂದ್ರೆ ನಿಮ್ಗೆ 150 ಕ್ರಾಸ್ ಮಾಡಿದಾದ್ಮೇಲೆ ಹ್ಯಾಂಡ್ಲ್ ಅನ್ನೋದು ಕಂಪ್ಲೀಟ್ ನಿಮ್ಗೆ ಶೇಕ್ ಆಗ್ಬೋದು. ಸೊ ಅದೇ ರೀತಿ ಒಂದು 110 ವರೆಗೂ ಕ್ರೂಸ್ ಮಾಡ್ಬೋದು, 130 ಹೋಗುತ್ತೆ. ಆದ್ರೆ ನೀವು ಕಂಪ್ಲೀಟ್ ನ ಹ್ಯಾಂಡ್ಸ್ ನ ರಿಮೂವ್ ಮಾಡಿ ಓಡಿಸ್ತೀನಿ ಅಂತಂದ್ರೆ ಆಬ್ವಿಯಸ್ಲಿ ನಮ್ಗೆ ಫ್ರಂಟ್ ಅಲ್ಲಿ ವಾಬ್ಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. November 14, 2018 ಅಲ್ಲಿ ನಮ್ಗೆ ಇಂಟರ್ಸೆಪ್ಟರ್ ಬೈಕ್ ಅನ್ನೋದು ಲಾಂಚ್ ಆಗುತ್ತೆ ಇಂಡಿಯಾದಲ್ಲಿ. ಮತ್ತೆ 2018 ಅಲ್ಲಿ ನಮ್ಗೆ ಸ್ಲಿಪ್ಪರ್ ಕ್ಲಚ್ ನ ಪ್ರೊವೈಡ್ ಮಾಡಿರಲ್ಲ. ಸೊ ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್ ಆಗಿ 2019 ಅಲ್ಲಿ ನೀವ್ ಇಲ್ಲೇ ನೋಡ್ತಾ ಇದೀರಾ, ಇದು 2019 ಮಾಡಲ್ ಬೈಕ್. ಸೊ ಅದಕ್ಕೆ ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ನ ಪ್ರೊವೈಡ್ ಮಾಡಿದ್ದಾರೆ. ಸ್ಲಿಪ್ಪರ್ ಕ್ಲಚ್ ಯಾವ ತರ ಯೂಸ್ ಆಗುತ್ತೆ ಅಂತಂದ್ರೆ ನೀವು ವಿತೌಟ್ ಕ್ಲಚ್ ಈ ಗೇರ್ ನ ಡೌನ್ ಶಿಫ್ಟ್ ಮಾಡಬಹುದು. ಡೌನ್ ಶಿಫ್ಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ವೀಲ್ ಅನ್ನೋದು ಲಾಕ್ ಆಗಲ್ಲ. ಇದರಿಂದ ಆಕ್ಸಿಡೆಂಟ್ ಆಗೋದನ್ನ ತಡಿಬಹುದು.
ಸೊ ಇದೊಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಇಂಟರ್ಸೆಪ್ಟರ್ 650 ಕಡೆಯಿಂದ. ಈ ಬೈಕ್ ಮೈಲೇಜ್ ಬಂದು ಅರೌಂಡ್ ಸಿಟಿಲಿ ಒಂದು 18 to 20 ಬರುತ್ತೆ. ಸೊ ಹೈವೇಲಿ ಏನಾದ್ರು ನೀವು ಕ್ರೂಸ್ ಮಾಡ್ತಾ ಇದೀರಾ, ಓಡಿಸ್ತಾ ಇದೀರಾ ಅಂತಂದ್ರೆ ನಿಮ್ಗೆ ಅರೌಂಡ್ ಒಂದು 25 ವರ್ಗೂ ಕ್ಲೈಮ್ ಮಾಡಬಹುದು ಮೈಲೇಜ್. ನೀವು ಜಾಸ್ತಿ ರೇವ್ ಮಾಡಿದೀರಾ, ಡ್ರೈವ್ ಮಾಡಿದೀರಾ ಅಂತಂದ್ರೆ ನಾರ್ಮಲ್ ಆಗಿ ಬಂದೇ ಬರುತ್ತೆ ಮೈಲೇಜ್ 25. 4000 RPM ಗಿಂತ ನೀವು ಜಾಸ್ತಿ ಏನಾದ್ರು ರೈಡ್ ಮಾಡ್ತಾ ಇದೀರಾ ಅಂತಂದ್ರೆ ನಿಮ್ಗೆ ಮೈಲೇಜ್ ಅನ್ನೋದು ಆಟೋಮೆಟಿಕಲಿ ಡ್ರಾಪ್ ಆಗೇ ಆಗುತ್ತೆ. ಇದೇ ಅಲ್ಲ, ಯಾವುದೇ ಬೈಕ್ ತಗೊಳ್ಳಿ ನೀವು ಅದಕ್ಕೆ. ಸೊ 4000 RPM ಗಿಂತ ಕಮ್ಮಿ ಏನಾದ್ರು ನೀವು ಡ್ರೈವ್ ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ನ ಕ್ಲೈಮ್ ಮಾಡಬಹುದು. ಸಪೋಸ್ ಇಂಟರ್ಸೆಪ್ಟರ್ ಬೈಕ್ ಅಲ್ಲಿ ಆಗ್ಲಿ, GT ಆಗ್ಲಿ ನೀವೇನಾದ್ರು ಎಕ್ಸಾಸ್ಟ್ ನ ಚೇಂಜ್ ಮಾಡ್ತಾ ಇದೀರಾ ಅಂತಂದ್ರೆ ನೀವು ಕಂಪಲ್ಸರಿಲಿ ಏರ್ ಫಿಲ್ಟರ್ ನ ಚೇಂಜ್ ಮಾಡ್ಲೇಬೇಕು. 2 ಟೈಪ್ ಏರ್ ಫಿಲ್ಟರ್ ಬ್ರಾಂಡ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಹಾಕ್ಸ್ಲೇಬೇಕಾಗುತ್ತೆ. ಅದರಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು BMC ಬ್ರಾಂಡ್ ಅನ್ನೋದು ಒಂದು ಏರ್ ಫಿಲ್ಟರ್, ಮತ್ತೆ ಇನ್ನೊಂದು K&N ಅನ್ನೋದು ಇನ್ನೊಂದು ಬ್ರಾಂಡ್. ಇವೆರಡರಲ್ಲಿ ಯಾವ್ದು ಹಾಕ್ಸ್ಕೊಂಡ್ರು ನಿಮ್ಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಎಕ್ಸಾಸ್ಟ್ ಏನಾದ್ರು ಚೇಂಜ್ ಮಾಡಿಸ್ಕೊಂಡ್ರೆ ಅಂತಾನೆ ಹೇಳ್ಬೋದು. ಗೈಸ್, ಇದಾಗಿತ್ತು ಇವತ್ತಿನ ನಮ್ಮ ಇಂಟರ್ಸೆಪ್ಟರ್ 650 ನ ರಿವ್ಯೂ. ಇದೇ ರೀತಿ ಇನ್ನೂ ಹೊಸ ಬೈಕ್ ಗಳನ್ನ ರಿವ್ಯೂ ಮಾಡ್ತಾನೆ ಇರ್ತೀನಿ. ಸೊ ಇದಕ್ಕೆ ನಿಮ್ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಇನ್ನು ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗೆಲ್ಲಾನು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.